ಇಲ್ಲಿ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ 4ಕ್ಕೆ 2 ಸೇರಿಸಿದಾಗ 6, 4ರಲ್ಲಿ -3 ಕಳೆದಾಗ 1, -5ರಲ್ಲಿ 4 ತೆಗೆದಾಗ -1. ಈ ಥರನಾಗಿ ಈ ಕೋಷ್ಟಕವನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು. ಇಲ್ಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿ. ಎಷ್ಟನ್ನು ಸೇರಿಸಿದಾಗ ನಮಗೆ ಇಲ್ಲಿ 0 ಬರುತ್ತೆ ಅಂತ ಕೇಳಿದಾರವರು. 18ರಲ್ಲಿ 18 ಕಳೆದಾಗ 0, 13ರಲ್ಲಿ 3 ಕಳೆದಾಗ 10, 2ರಲ್ಲಿ 2 ಕಳೆದಾಗ 0, 20ರಲ್ಲಿ 20 ಸೇರಿಸಿದಾಗ 40. ಹಿಂದಿನ ಸಂಖ್ಯೆ ಅಂತ ಕೇಳಿದ್ದಾರೆ. 6ರ ಹಿಂದಿನ ಸಂಖ್ಯೆ 5, 6ರ ಮುಂದಿನ ಸಂಖ್ಯೆ 7, -1ರ ಸಂಖ್ಯೆ -2, -1ರ ಮುಂದಿನ ಸಂಖ್ಯೆ 0. ಇಲ್ಲಿ 0ಗಿಂತಲೂ -6 ಚಿಕ್ಕದಿದೆ, ಅದಕ್ಕೋಸ್ಕರ ಇಲ್ಲಿ 0ನೇ ದೊಡ್ಡದು. -7ಕ್ಕಿಂತಲೂ -14 -14 ಚಿಕ್ಕದಿದೆ, -7 ದೊಡ್ಡದು. +8ರಲ್ಲಿ -8 ಚಿಕ್ಕದಿದೆ, +8 ದೊಡ್ಡದು. -10 -10 ಸಮ. ಇಲ್ಲಿ -4 +× -6 +3, 4ಕ್ಕೆ 6 ಕೂಡಿಸಿದಾಗ 10 +3 7. ಸೊ ಅದೇ ಥರನಾಗಿ ಇದು ಕೂಡ. ಇಲ್ಲಿ ಕನ್ಫ್ಯೂಷನ್ ಆಗೋದು ಒಂದೇನೆಂದರೆ ಮಕ್ಕಳಿಗೆ ಇಲ್ಲಿ ಇವು 4 ಇದು ನಾನು ಪ್ಲಸ್ ಅಂತ ತೆಗೆದುಕೊಳ್ಳುತ್ತೇನೆ, ಇದು ಈ ಹಣ್ಣನ್ನು ನಾನು ಮೈನಸ್ ಅಂತ ತೆಗೆದುಕೊಳ್ಳುತ್ತೇನೆ. ಆವಾಗ ಇಲ್ಲಿ ಪ್ಲಸ್ ಯಾವುದು ಮೈನಸ್ ಯಾವುದು ಅಂತ ನಿಮಗೆ ಯಾವುದು ಕನ್ಫ್ಯೂಷನ್ ಆಗಂಗಿಲ್ಲ ಅಥವಾ ಗೊಂದಲ ಆಗಂಗಿಲ್ಲ ನಿಮಗೆ. ಇಲ್ಲಿ 4 ಅಂದರೆ 4 ಹಣ್ಣು, -3 ಅಂದರೆ -3, ಇದು ಪ್ಲಸ್ ಇದು ಮೈನಸ್. ಅದಾದ ನಂತರ ಪ್ರತಿಯೊಂದು ಹಣ್ಣಿಗೆ ಒಂದೊಂದು ಹಣ್ಣನ್ನು ನಾವು ನೀಡಬೇಕು. ಇಲ್ಲಿ ಪ್ಲಸ್ ಮೈನಸಲ್ಲಿ ಯಾವುದೇ ಹಣ್ಣನ್ನು ಉಳಿದಿಲ್ಲ, ಆದರೆ ಪ್ಲಸ್ಸಲ್ಲಿ ಒಂದು ಹಣ್ಣು ಉಳಿದಿದೆ. ಅದಕ್ಕೋಸ್ಕರ ನಮ್ಮ ಉತ್ತರ ಇಲ್ಲಿ +1 ಅಂತ ಅರ್ಥ. ಈಗ ಎರಡನೇದರಲ್ಲಿ ಇನ್ನೂ ಒಂದು -5 -4 ಅಂತ. ಇಲ್ಲಿ -5 ಅಂದರೆ -5, ಇಲ್ಲಿ 4 -5 -4. ಇಲ್ಲಿ ನಾವು -5 -4 +4 ಯಾವುದು ಆನ್ಸರ್ ಬರುತ್ತೆ ಅಂತ. ಒಂದು ಹಣ್ಣಿಗೆ ಒಂದು ಹಣ್ಣು, ಪ್ಲಸ್ ಒಂದು ಹಣ್ಣಿಗೆ ಮೈನಸ್ ಒಂದು ಹಣ್ಣು, ಪ್ಲಸ್ ಒಂದು ಹಣ್ಣಿಗೆ ಮೈನಸ್ ಒಂದು ಹಣ್ಣು, ಪ್ಲಸ್ ಒಂದು ಹಣ್ಣಿಗೆ ಮೈನಸ್ ಒಂದು ಹಣ್ಣು. ಅಂದರೆ ನಮಗೆ ಬಂದಿರತಕ್ಕಂಥ ಆನ್ಸರ್ ಅಂದರೆ -1. ಅದಕ್ಕೋಸ್ಕರ ಇಲ್ಲಿ -5ರಲ್ಲಿ +4 ತೆಗೆದಾಗ -1. ಅಂದರೆ ಇದು ಪ್ಲಸ್, ಇದು ಮೈನಸ್, ಇದು ಮೈನಸ್. ಈ ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದ ತಮ್ಮೆಲ್ಲರಿಗೂ.